ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಶೇಷ ಏನಪ್ಪ ಅಂತಂದರೆ ತುಮಕೂರಿನಲ್ಲಿರೋವಂಥ ಅಮಾನಿಕೆರೆ ಪಾರ್ಕಿಗೆ ನಮ್ಮ ವಿಸಿಟ್. ಸೊ ಹೇಗಿದೆ, ಏನೇನೆಲ್ಲ ಇಂಪ್ರೂವ್ಮೆಂಟ್ಸ್ ಆಗಿದೆ ನೋಡೋಣ ಬನ್ನಿ. ಸುಮಾರು 8 ವರ್ಷಗಳ ನಂತರ ನಾನು ಈ ಪಾರ್ಕ್ ಒಳಗೆ ಎಂಟ್ರಿ ಕೊಡ್ತಾ ಇರೋದು. ಸೊ ತುಂಬ ದಿನ ಆದಮೇಲೆ ನೋಡೋಣ ಏನೇನೆಲ್ಲ ಇಂಪ್ರೂವ್ಮೆಂಟ್ಸ್ ಆಗಿದೆ, ಹಳೇದೆಲ್ಲ ಏನೇನಿತ್ತು, ಸೊ ಏನೇನು ರಿನೋವೇಟ್ ಆಗಿದೆ ನೋಡೋಣ ಅಂತೇಳಿ ಇದ್ರೊಳಗೆ ಬಂದ್ವಿ. ಸೊ ಫಸ್ಟ್ ನಾವು ಬಂದಾಗ ಈ ಕಡೆ ಕಾರಂಜಿ ಸೈಡ್, ನೃತ್ಯ ಕಾರಂಜಿ ಅಂತ ಏನಿದೆ, ವಾಟರ್ ಡ್ಯಾನ್ಸ್ ಅಂತ ಕರಿತೀವಿ, ಆ ಕಡೆ ಬಂದ್ವಿ ನಾವು. ಸೊ ಫಸ್ಟ್ಗೆ ಎಲ್ಲಿ ನೋಡೋರು ಕಣ್ಣಿಗೆ ಹಬ್ಬ ಅನ್ನೋಷ್ಟು ಗ್ರೀನರಿ ಇದೆ, ತುಂಬ ಚೆನ್ನಾಗಿದೆ. ಹಾಗೆ ಫ್ಲವರ್ಸ್ ಎಲ್ಲ ತುಂಬ ವೆರೈಟಿ ಫ್ಲವರ್ಸ್ ಎಲ್ಲನ ಹಾಕಿದ್ದಾರೆ. ಹಾಗೆ ಕಲರ್ ಹೂವಿನ ಗಿಡಗಳನ್ನೆಲ್ಲ ನೋಡ್ಕೊತಾ ಬಂದ್ವಿ. ಸೊ ಅದ್ರಲ್ಲಿ ಒಂದಷ್ಟು ಹೂವಿನ ಗಿಡಗಳು ನೋಡಿದಾಗ ನನಗೇನು ನೆನಪಾಯ್ತು ಅಂದರೆ, ನನ್ನ ಮಗಳು ನೋಡೋ ಕಾರ್ಟೂನ್ ನೆನಪಾಯಿತು, ಮಾಶಾ ಆ್ಯಂಡ್ ದಿ ಬೇರ್. ಅದರಲ್ಲಿ ಯಾವ್ಯಾವ ಥರ ಕಲರ್ಸ್ ಇದೆ, ಫ್ಲವರ್ಸ್ ಎಲ್ಲ ಅದೇ ಥರದಲ್ಲಿ ಒಂದಷ್ಟು ಸಿಮಿಲರ್ ಫೋಟೋಸ್ ಎಲ್ಲ ಸಿಕ್ತು. ಸೊ ಅದನ್ನು ಕೂಡ ಕ್ಯಾಪ್ಚರ್ ಮಾಡಿದ್ದೀನಿ. ನಾನು ಯಾವುದೋ ರೀಲ್ಸ್ ನೋಡ್ತಾ ಇದ್ದೆ, ಆ ರೀಲ್ಸಲ್ಲಿ ಹೇಳಿದರು ತುಮಕೂರಲ್ಲಿ ಅಮಾನಿಕೆರೆ ಪಾರ್ಕ್ ಓಪನ್ ಮಾಡಿದ್ದಾರೆ, ಅಂದರೆ ಬೋಟಿಂಗ್ನ ಓಪನ್ ಮಾಡಿದ್ದಾರೆ ಪಾರ್ಕ್ ಒಳಗಡೆ, ಸೊ ಹೋಗ್ಬೋದು ಅಂತ ಹೇಳಿ ಹಾಕಿದರು. ಸೊ ಅದಕ್ಕೋಸ್ಕರ ಅಂತಲೇ ನೋಡೋಣ ಒಂದ್ಸಲ ಅಂತ ಹೇಳಿ ಹೋದ್ವಿ. ಮಕ್ಕಳ ಜೊತೆ ನಾವು ಒಂದು ಕ್ಷಣ ಮಕ್ಕಳ ಥರನೇ ಆಗೋಗಿದ್ವಿ. ಸೊ ನಾನು ಮತ್ತು ನನ್ನ ಸಿಸ್ಟರ್ ಹೋಗಿದ್ವಿ, ಅಕ್ಕ ಜೊತೆ ಹೋಗಿದ್ದಿದ್ದು. ಸೊ ಅವರು ನಾನು ಇಬ್ಬರು ಕೂಡ ತುಂಬ ಎಂಜಾಯ್ ಮಾಡಿದ್ವಿ ಮಕ್ಕಳ ಜೊತೆಗೇ. ಸೊ ತುಂಬ ದಿನ ಆಗಿತ್ತು ಈ ಥರ ಒಂದು ಔಟಿಂಗ್ ಬಂದು, ಹೊರಗಡೆ ಬಂದು ಟೈಮ್ ಸ್ಪೆಂಡ್ ಮಾಡಿ. ಸೊ ತುಂಬಾ ಖುಷಿ ಆಯಿತು, ಮಕ್ಕಳು ಕೂಡ ತುಂಬ ಖುಷಿಪಟ್ಟರು. ಸೊ ಹೋಗಿದ್ದ ರೀಸನ್ನೇ ಮಕ್ಕಳಿಗೋಸ್ಕರ. ಮಕ್ಕಳು ಸ್ಲೈಡಿಂಗ್ನ ತುಂಬಾ ಎಂಜಾಯ್ ಮಾಡ್ತಾಯಿದ್ರು. ನನ್ನ ಮಗಳಿಗೆ ಇದು ಫಸ್ಟ್ ಎಕ್ಸ್ಪೀರಿಯನ್ಸ್ ಸ್ಲೈಡಲ್ಲಿ ಬಾಡಿಸಿದ್ದಿದ್ದು. ಮಗ ಅಂದರೆ ಸ್ಕೂಲಲ್ಲಿ ಅವನು ರೆಗ್ಯುಲರಾಗಿ ಇರೋದ್ರಿಂದ ಅಲ್ಲೇ ಆಟ ಆಡ್ತಿರ್ತಾನೆ, ಸೊ ಅವನಿಗೇನು ಹೊಸದು ಅನಿಸ್ಲಿಲ್ಲ. ಬಟ್ ಸ್ಕೂಲಲ್ಲಿ ಏನಪ್ಪ ಅಂತಂದರೆ ತುಂಬ ಶಾರ್ಟ್ ಇರ್ತವೆ ಲೆಂತು, ಇದು ತುಂಬ ಲೆಂತಿ ಇರೋದ್ರಿಂದ ಸ್ವಲ್ಪ ಭಯ ಪಡ್ತಾರೆ ಅಂತ ನಾನು ಸೇಫ್ಟಿಗೆ ಅಂತೇಳಿ ಹಿಡ್ಕೊಂಡು ಆಟ ಆಡಿಸ್ದೆ. ಸೊ ಅದಾದಮೇಲೆ ನೆಕ್ಸ್ಟು ಮತ್ತು ನಾವು ಇದನ್ನು ಟುಕು ಬಂಡಿ ಅಂತ ಹೇಳ್ತಾ ಇದ್ವಿ ನಾವು ಆಟ ಆಡುವಾಗ, ಅಂದರೆ ನಾವು ಚಿಕ್ಕವರಿದ್ದಾಗ. ಇವಾಗಿನ ಮಕ್ಕಳು ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ, ಇದು ಗೊತ್ತಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳ್ಕೊಳ್ಳೋಣ. ಹಾಗೆ ನೆಕ್ಸ್ಟು ಇಲ್ಲಿ ಸ್ವಲ್ಪ ಹೊತ್ತು ನಾನು ಮತ್ತು ಅಕ್ಕ ಆಟ ಆಡಿದ್ವಿ. ಎಷ್ಟು ಖುಷಿ ಆಗುತ್ತಲ್ಲ, ಆ ಹಳೆ ಬಾಲ್ಯದ ನೆನಪುಗಳು, ಹಳೆ ಬಾಲ್ಯದಲ್ಲಿ ಕಳೆದಂಥ ಕ್ಷಣಗಳು, ಆಟ ಆಡಿದಂಥ ಮೂಮೆಂಟ್ಸ್ ಎಲ್ಲ ನೆನಪಾಗುತ್ತೆ, ರೀಕಾಲ್ ಆಗುತ್ತೆ. ಸೊ ಏನಪ್ಪ ಓಡ್ತಾ ಇರುತ್ತೆ ಟೈಮು, ನಾವು ಎಂಜಾಯ್ ಮಾಡಿರಲ್ಲ ಆ ಟೈಮಲ್ಲಿ. ಅಂದರೆ ಅದೇನು ಮೆಮೊರೀಸ್ ಅಂತ ಇವಾಗ ರೀಕಾಲ್ ಮಾಡಿದ್ರೆ ಅವಾಗೇನು ಅನಿಸಿರಲ್ಲ, ಸುಮ್ಮನೆ ಆಟ ಆಡಿರ್ತೀವಿ ಅಂತ ಅನಿಸುತ್ತೆ. ಬಟ್ ಇವಾಗ ಅದನ್ನೆಲ್ಲ ನೆನೆಸ್ಕೊಂಡ್ರೆ ಅದೊಂಥರ ಗುಡ್ ಮೆಮೊರೀಸ್ ಅಂತ ಹೇಳ್ಬೋದು. ಮತ್ತೆ ಆ ಟೈಮ್ ನಮಗೆ ಸಿಗಲ್ಲ. ಸೊ ಈ ಥರ ಸಿಕ್ಕಿದಾಗ ನಾವು ಯೂಸ್ ಮಾಡಿಕೊಂಡು ರಿಮೆಂಬರ್ ಮಾಡ್ಕೋಬೇಕಷ್ಟೆ. ನೆಕ್ಸ್ಟು ಇಲ್ಲೆಲ್ಲ ಆಟ ಆಡಿಕೊಂಡು ಮಕ್ಕಳನ್ನು ಕರ್ಕೊಂಡು, ಮತ್ತು ಆ ಸೈಡ್ ಇನ್ನೊಂದು ಸೆಂಟ್ರ್ ಮೇನ್ ಗೇಟ್ ಏನಿದೆ ಆ ಕಡೆಯಿಂದ ನಾವು ರೈಟ್ ಸೈಡಿಗೆ ಒಂದು, ಲೆಫ್ಟ್ ಸೈಡ್ಗೊಂದು 2 ಪಾರ್ಟಿಷನ್ ಇದೆ. ಸೊ ಇವಾಗ ಆ ಕಡೆ ಸೈಡಿಗೆ ಹೋದರೆ ನೋಡೋಣ, ಅಲ್ಲಿ ಎಲ್ಲ ಆ್ಯಕ್ಟಿವಿಟಿ ಏರಿಯಾ ಇದೆ, ಗೇಮ್ಸ್ ಏರಿಯಾ ಇದೆ ಮಕ್ಕಳಿಗೆ ಅಂತೇಳಿ. ಸೊ ಅದು ಸ್ಟಾರ್ಟಿಂಗಲ್ಲೇ ಹಾಕಿದ್ರು. ಸೊ ನೋಡೋಣ ಅಲ್ಲಿಗೆ ಅಂತೇಳಿ ವಾಪಸ್ ಬಂದ್ವಿ. ಬರ್ತಾ ಇದೊಂದು ಹೊಸ್ದಾಗಿ ಮಾಡಿದ್ದಾರೆ, ಸ್ಟ್ಯಾಚ್ಯೂಗಳನ್ನ ಹಾಕಿದ್ದಾರೆ, ಅಂದರೆ ಫ್ರೀಡಮ್ ಫೈಟರ್ಸ್ದು. ಇಲ್ಲಿ ಫ್ರೀಡಮ್ ಫೈಟರ್ಸ್ದು ಸ್ಟ್ಯಾಚ್ಯೂಗಳೆಲ್ಲ ತುಂಬ ಚೆನ್ನಾಗಿದೆ. ಯಾರನ್ನು ಕಂಡಿಡ್ತಾರೋ ಇಲ್ವೋ ಜನ ಗೊತ್ತಿಲ್ಲ. ಸೊ ಇವರೆಲ್ಲ ಯಾರು ಅಂತ ಹೇಳ್ಬೇಕಂದ್ರೆ ಸ್ವತಂತ್ರ ಹೋರಾಟಗಾರರಷ್ಟೇ ಅಂತ ಹೇಳ್ಬೋದು. ಬಟ್ ಮೇಯ್ನಲ್ಲಿ ನಿಂತಿದ್ದಾರೆ ನೋಡಿ, ಸರ್ದಾರ್ ವಲ್ಲಭಾಯ್ ಪಟೇಲ್ ಥರ ಇದ್ದಾರೆ ಇವರು ಗೆಟಪ್ ನೋಡಿದ್ರೆ. ಸೊ ಈ ಕಡೆ ನೋಡಿದ್ರೆ ಸುಭಾಷ್ ಚಂದ್ರ ಬೋಸ್ ಥರ ಇದೆ. ಇದು ಯಾರು ಕೇಳಿದ್ರು ಹೇಳ್ತಾರೆ, ನಮ್ಮ ತಾತ, ಗಾಂಧಿ ತಾತ, ಮಹಾತ್ಮ ಗಾಂಧೀಜಿಯವರು ಕಾಣಿಸ್ತಿದ್ದಾರೆ. ಫ್ರೀಡಮ್ ಫೈಟರ್ಸ್, ಫ್ರೀಡಮ್ ಫೈಟರ್ಸ್ ನಿಂತ್ಕೊಳ್ರಿ.
ಆ ಸ್ಟ್ಯಾಚ್ಯುಗಳ ಮೇಲೆ ಸೂರ್ಯರಶ್ಮಿ ಬೀಳ್ತಾ ಇದ್ರಿಂದ ಎಷ್ಟು ಚೆನ್ನಾಗಿ ಗ್ಲೋ ಆಗ್ತಿತ್ತು ಅಂತ ಸ್ಟ್ಯಾಚ್ಯುಗಳೆಲ್ಲ ಫುಲ್ಲು ಗೋಲ್ಡನ್ ಕಲರ್ ಥರ ಶೈನ್ ಬರ್ತಾ ಇತ್ತು. ಸೊ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು, ಫೋಟೋಸ್ಗೆಲ್ಲ ಚೆನ್ನಾಗಿ ಬರ್ತಾ ಇತ್ತು. ಹಾಗೆ ಮಕ್ಕಳಿಗೆಲ್ಲ ಅವ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಟ್ಟು ನಮಗೆ ಎಷ್ಟು ಗೊತ್ತಿದೆ ಅಷ್ಟನ್ನು ತಿಳ್ಕೊಟ್ಟು ನೆಕ್ಸ್ಟ್ ಅಲ್ಲಿಂದ ಮುಂದಕ್ಕೆ ಪಾಸ್ ಆದ್ವಿ, ಅಂದರೆ ಮುಂದೆ ಮೂವ್ ಆನ್ ಆದ್ವಿ. ನೆಕ್ಸ್ಟ್ ಏನೇನಿದೆ ನೋಡ್ಕೊಂಬರೋಣ ಅಂತ. ಏ ಬಬ್ಲು ಇಲ್ಲಿ ನೋಡು ಮಗ್ನೆ, ಸ್ಮೈಲ್ ಬಬ್ಲು. ಏ ಬಬ್ಲು, ಗ್ರೀನರಿ ಅಷ್ಟು ಚೆನ್ನಾಗಿ ಬೆಳೆಸಿರೋದ್ರಿಂದ ಅಲ್ಲಿ ನೀರು ಬಿಡ್ತಾ ಇದ್ರು ಆ ಲಾನ್ಗೆ. ಆ ಲಾನಲ್ಲಿ ನೀರು ಕುಡಿಯೋದಕ್ಕೆ ಅಂತೇಳಿ ಕೊಕ್ಕರೆಗಳು ಬಂದಿದ್ವು, ಅದನ್ನು ಕೂಡ ನಾನು ವಿಡಿಯೋದಲ್ಲಿ ಕ್ಯಾಪ್ಚರ್ ಮಾಡಿಕೊಂಡೆ. ಹಾಗೆ ಅಲ್ಲಿ ಹುಳ ಉಪ್ಪಟೆಗಳು ಏನಿರುತ್ತೆ ಅದನ್ನೆಲ್ಲ ಹೆಕ್ಕಿ ತಿಂತಾ ಇದ್ವವು. ಅದು ನೋಡೋದಕ್ಕೆ ಏನೋ ಒಂಥರ ಚೆನ್ನಾಗಿ ಕಾಣಿಸುತ್ತೆ ಅಲ್ಲ, ನೋಡಿ ಎಷ್ಟು ಚೆನ್ನಾಗಿ. ಅವು ಆರಬೇಕಾದ್ರೆ ವೈಟ್ ಕಲರ್ ಕಾಣ್ತವೆ, ಬಟ್ ಅವು ಕೂತ್ಕೊಂಡಾಗ ಒಳ್ಳೆ ಯಾವುದೋ ಪಕ್ಷಿ ಥರ ಅನಿಸುತ್ತೆ. ನೆಕ್ಸ್ಟ್ ಅಲ್ಲಿಂದ ಮೂವ್ ಆನ್ ಆಗೋಣ. ನಾನು ಹೇಳಿದ್ನಲ್ಲ ಫಸ್ಟಿಗೆ ಆಷಾಢಿ ಬೇರಲ್ಲಿ ಫ್ಲವರ್ ಥರ ಬರುತ್ತೆ ಇದೇನೋ ಅಂತ. ಸೊ ಯಾರ್ಯಾರೆಲ್ಲ ಕಾರ್ಟೂನ್ ನೋಡಿರ್ತೀರ ಮಕ್ಕಳ ಜೊತೆ ಅವ್ರಿಗೆ ಅರ್ಥ ಆಗುತ್ತೆ. ಆ್ಯಂಡ್ ಇದರಲ್ಲಿ ಒಂದು ಮೂರು ವಿಶೇಷ ಏನಪ್ಪ ಅಂತಂದರೆ ಪ್ರತಿಯೊಂದು ಹೂವಿನಲ್ಲೂ 2ರಿಂದ 3 ದುಂಬಿಗಳು ಇದ್ದೇ ಇರ್ತಿತ್ತು, ಅಂದರೆ ಜೇನು ಹುಳಗಳು ಇದ್ದೇ ಇರ್ತಿತ್ತು. ಆಲ್ಮೋಸ್ಟ್ ನಾನು ಯಾವ ಹೂವು ನೋಡಿದ್ರೂ ಮರದ ತುಂಬಾ ಹೂಗಳಿದೆ. ಆ ಎಲ್ಲ ಹೂಗಳಲ್ಲೂ ಅಷ್ಟು ಸ್ವೀಟ್ ಇರುತ್ತೆ ಅದರಲ್ಲಿ ಅನ್ನೋದು ಗೊತ್ತಿಲ್ಲ. ಬಟ್ ಯಾವ ಇದರಲ್ಲಿ ನೋಡಿದ್ರೂ ಕೂಡ ಅದರಲ್ಲೆಲ್ಲ ತುಂಬ ಜೇನು ಹುಳಗಳು ಜುಯ್ ಅನ್ನೋ ಸೌಂಡು ಅದರೊಳಗಿದ್ವು. ಒಂದು ಹೂವಿನಿಂದ ಮತ್ತೊಂದು ಹೂವಿಗೆ ಹಾರಾಡ್ತಿದ್ವು. ಹಾಗೆ ಈ ಗೇಟ್ ಹತ್ರ ಬಂದರೆ ಇಲ್ಲಿ ಒಂದು ದೊಡ್ಡ ಟವರ್ ಇದೆ. ಇದರಲ್ಲೇ ನಾವು ಇಂಡಿಯನ್ ಫ್ಲಾಗ್ನ ತುಂಬ ದೊಡ್ಡದಾಗಿರೋದನ್ನ ಹಾಕ್ತಾರೆ ಇಲ್ಲಿ. ಅದು ಯಾವ ರೀತಿ ಇದರಲ್ಲಿ ಹಾಕ್ತಾರೆ ಅಂತ ಗೊತ್ತಿಲ್ಲ, ಬಟ್ ಸಕ್ಕ ದೊಡ್ಡ ಬಾವುಟನ ಇಲ್ಲಿ ಹಾರಿಸ್ತಾರೆ. ಓಕೆ, ನೆಕ್ಸ್ಟ್ ಇಲ್ಲಿಂದ ಮುಂದೆ ಹೋದ್ವಿ. ಮುಂದೆ ಹೋಗ್ತಾ ನೋಡಿದ್ವಿ ತುಂಬಾ ಚೆನ್ನಾಗಿದೆ. ಲಾನ್ ಇದೆ, ಗ್ರೀನರಿ ಆಗಿದೆ, ಏನೋ ಒಂಥರ ವೆಲ್ ಮೇಂಟೈನ್ಡ್ ಅಂತ ಪ್ರಕೃತಿ ಅನ್ನೋದು ಎಷ್ಟು ವಿಸ್ಮಯ ನೋಡಿ. ಇದು ನಾನು ಯಾವ ಥರ ಹಣ್ಣು ಅಂತಲೇ ನನಗೆ ಗೊತ್ತಿಲ್ಲ. ಇದು ಹಣ್ಣ, ಬೀಜನ, ಕಾಯಿನ, ಏನಿದು ಗೊತ್ತಿಲ್ಲ. ಸೊ ತುಂಬಾ ಚೆನ್ನಾಗಿ ಅನ್ನಿಸ್ತಿತ್ತು, ಏನೋ ಡಿಫ್ರೆಂಟಾಗಿ ಅನ್ನಿಸ್ತಿತ್ತು. ಫಸ್ಟ್ ಟೈಮ್ ನೋಡಿದ್ದು ಈ ಥರದ್ದು. ಸೊ ಹಾಗಾಗಿ ಇದನ್ನು ಕ್ಯಾಪ್ಚರ್ ಮಾಡಿಕೊಂಡೆ. ನೋಡಿ ಇದು ಹೂವು ಎಲ್ಲ ಅಷ್ಟೇ ಎಷ್ಟು ಚೆನ್ನಾಗಿದೆ ಅಂತ. ಹೂವಿನ ಅಂದರೆ ಇದೆಲ್ಲ ತುಂಬ ಚೆನ್ನಾಗಿ ಹೂವು ಬಿಟ್ಟಾಗಂತೂ ಇನ್ನೂ ಸಕ್ಕತ್ತಾಗಿ ಕಾಣುತ್ತೆ. ಮೇ ಬಿ ಮಳೆಗಾಲದಲ್ಲಿ ಚೆನ್ನಾಗಿರುತ್ತೆ ಅನಿಸುತ್ತೆ ನೋಡೋದಕ್ಕೆ. ಇದು ಪೇಪರ್ ಹೂವು. ಸೊ ಇದು ಕೂಡ ತುಂಬಾ ಚೆನ್ನಾಗಿದೆ, ಕಲರ್ಸ್ ಇದೆ. ಹಾಗೆ ನೆಕ್ಸ್ಟ್ ಇಲ್ಲೇ ನೋಡ್ತಾ ಇರ್ಬೋದು, ನಿಮಗೆ ವೆದರ್ ಚೇಂಜಿಂಗೇ ಗೊತ್ತಾಗ್ತಾ ಇದೆ. ಅಂದರೆ ಆ ಕಡೆ ಸೈಡ್ ನೋಡಿದಾಗ ತುಂಬ ಗ್ರೀನರಿ ಅನ್ನಿಸ್ತಿತ್ತು. ಈ ಸೈಡ್ ನಾವು ಬರೋ ಅಷ್ಟೊತ್ತಿಗೆ ಸೂರ್ಯ ಮುಳುಗ್ತಾ ಇದ್ದಿದ್ದು ಟೈಮ್ ಆಗಿತ್ತು, ಕತ್ಲಾಗ್ತಾ ಇತ್ತು. ಸೊ ಹಾಗಾಗಿ ವ್ಯೂ ಅಷ್ಟು ಎಂಜಾಯ್ ಮಾಡೋದಕ್ಕಾಗಲ್ಲ ಅಂತ ಹೇಳಿಬಿಟ್ಟು ನಾವು ಸ್ವಲ್ಪ ದೂರ ಮಾತ್ರ ವಾಕ್ ಮಾಡ್ಕೊಂಡು ಹೋಗಿ, ಹಾಗೆ ಇಲ್ಲಿ ಹೊಸದಾಗಿ ಒಂದು ಪಾರ್ಕ್ ಥರ ಮಾಡಿದ್ದಾರೆ ಮತ್ತೆ ಇನ್ನೋವೇಟಿವ್ ಆಗಿ. ಡೀರ್ ಮತ್ತು ಏನೋ ಗೊಂಬೆಗಳೆಲ್ಲ ಇದೆ, ಚೆನ್ನಾಗಿದೆ ನೋಡೋದಕ್ಕೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅಂದರೆ ದೂರದಿಂದ ನೋಡಿದಾಗ ರಿಯಲಿಸ್ಟಿಕ್ ಆಗಿ ಅನಿಸುತ್ತೆ, ಅಷ್ಟು ಚೆನ್ನಾಗಿ ಪೇಂಟ್ ಮಾಡಿದ್ದಾರೆ ಆ್ಯಂಡ್ ಅಷ್ಟು ಚೆನ್ನಾಗಿದೆ ಎಲ್ಲನ. ಸೊ ನಿಮಗೆ ನೋಡ್ತಾ ಇದ್ರೆ ಗೊತ್ತಾಗ್ತಿದೆ ಅನಿಸುತ್ತೆ. ನೋಡಿ ಎಷ್ಟು ಕ್ಲೀನಾಗಿ ಕಾಣಿಸ್ತಾ ಇದೆ. ಹಾಗೆ ಇದು ಅಷ್ಟೇ, ಮಕ್ಕಳಿಗೆ ಇಷ್ಟ ಆಗೋವಂಥವನ್ನೇ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಓಕೆ, ಇಲ್ಲಿಂದ ತುಂಬ ಹೊತ್ತು ನಾವು ಇರೋದಕ್ಕಾಗಲಿಲ್ಲ. ಸೊ ಕತ್ಲಾಗತ್ತೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಮೂವ್ ಆನ್ ಆದ್ವಿ. ನೆಕ್ಸ್ಟ್ ಸ್ವಲ್ಪ ಸೇಮ್ ಆ ಕಡೆ ಸೈಡ್ ಹೇಗೆ ಸ್ಲೈಡ್ಸ್ ಎಲ್ಲ ಇತ್ತು, ಸೊ ಅದೇ ರೀತಿಯಾಗಿ ಇದು ಅಮಾನಿಕೆರೆ ಇನಾಗ್ರೇಷನ್ ಆದಾಗಲೇ ಆಗಿತ್ತಿದ್ದು. ನಾವು ಬಂದು ಎಲ್ಲ ನೋಡ್ಕೊಂಡು ಹೋಗಿದ್ವಿ. ಸೊ ಆವಾಗ ಅದೇ ಸೇಮ್ ಇದ್ದಿದ್ದರಿಂದ ಮತ್ತೇನು ಅದರಲ್ಲಿ ಆಟ ಆಡೋಕ್ಕೆ ಹೋಗಲಿಲ್ಲ. ಸೊ ನೋಡಿ, ಇವರೇ 3 ಜನ ಮೇನ್ ಗೆಸ್ಟ್ಗಳು ಅನಿಸುತ್ತೆ ಇಲ್ಲಿ ಅಮಾನಿಕೆರೆ ಪಾರ್ಕಲ್ಲಿ. 3 ಬ್ಲ್ಯಾಕೀಸ್ ಎಷ್ಟು ಚೆನ್ನಾಗಿ ಕ್ಯೂಟಾಗಿ, ಅಂದರೆ ಯಾರಿಗೂ ಹಾರ್ಮ್ ಮಾಡೋ ಥರ ಇರಲಿಲ್ಲ ಈ ನಾಯಿಗಳು. ಸೊ ತುಂಬ ಸಾಧು ಪ್ರಾಣಿಗಳಿವು, ಯಾರಿಗೂ ಏನು ತೊಂದರೆ ಕೊಡಲಿಲ್ಲ, ಬೊಗಳೋದಾಗಲಿ ಕಚ್ಚಕ್ಕೆ ಬರೋದಾಗಲಿ ಮಕ್ಕಳು ನೋಡಿದಾಗ ಸೊ ಏನೂ ಇರಲಿಲ್ಲ, ಅಗ್ರೆಸಿವ್ ಆಗಿರಲಿಲ್ಲ. ಸೊ ಅವ್ರ ಪಾಡಿಗೆ ಆಟ ಆಡ್ಕೊಂಡು ಅವ್ರ ಪಾಡಿಗೆ ಅವಿದ್ವು. ಸೊ ನೆಕ್ಸ್ಟ್ ಅಲ್ಲಿಂದ ಮುಗಿಸ್ಕೊಂಡು ಇನ್ನೇನು ವಾಪಸ್ ಹೊರಟ್ವಿ, ಕತ್ಲಾಗುತ್ತೆ ಅಂತೇಳಿ. ಸೊ ಆಂಜನೇಯ ಸ್ಟ್ಯಾಚ್ಯೂಗೆ ಹೋಗಿ ಅಲ್ಲಿ ಟೆಂಪಲ್ ವಿಸಿಟ್ ಮಾಡಿ ಅಲ್ಲಿಂದ ನೆಕ್ಸ್ಟು ವಾಪಸ್ ಮನೆಗೆ ಹೊರಟ್ವಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್.
ಹೋಪ್ ನಿಮಗೆಲ್ಲ ಈ ವ್ಲಾಗ್ ಇನ್ಫಾರ್ಮೇಟಿವ್ ಆ್ಯಂಡ್ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಯಾರೆಲ್ಲ ತುಮಕೂರಿಯನ್ಸ್ ಇದ್ದೀರಾ, ಒಂದು ಫ್ರೀ ಇರ್ತೀರಾ, ಸೊ ಒಂದ್ಸಲ ನಿಮ್ಮ ಮಕ್ಕಳನ್ನ ಕರ್ಕೊಂಡು ನಮ್ಮ ಸ್ಮಾರ್ಟ್ ಸಿಟಿ ತುಮಕೂರನ್ನ ವಿಸಿಟ್ ಮಾಡಿ ಅಂತ ಹೇಳ್ತಾ, ಸೊ ಹೋಪ್ ಯು ಅಲ್ಲಿ ಇಷ್ಟಪಟ್ಟಿದ್ದೀರಾ ಅಂತ ಭಾವಿಸ್ತಾ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸೊ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಬಾಯ್.